ನಮಸ್ಕಾರ ಸ್ನೇಹಿತರೆ, ಜಾಬ್ ಗುರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ವೀಕ್ ಡೇ ಸಂಸ್ಥೆಯಿಂದ ಪ್ರಕಟವಾಗಿರುವ ಒಂದು ಹೊಸ ರಿಮೋಟ್ ಜಾಬ್ ಬಗ್ಗೆ ನೋಡೋಣ. ಈ ಹುದ್ದೆಯ ಹೆಸರು ಅನ್ನೋಟೇಷನ್ ಅನಲಿಸ್ಟ್. ವಿಶೇಷವಾಗಿ ಕನ್ನಡ, ತಮಿಳ್ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಕೆಲಸ ಮಾಡುವ ಅಭ್ಯರ್ಥಿಗಳಿಗೆ ಈ ಅವಕಾಶ ನೀಡಲಾಗಿದೆ. ಈ ಜಾಬ್ ಇಂಡಿಯಾನಲ್ಲಿ ಲಭ್ಯವಿದ್ದು, ಇದು ರಿಮೋಟ್ ಹಾಗೂ ಫುಲ್ ಟೈಮ್ ಜಾಬ್ ಆಗಿದೆ. ಲಿಂಕ್ಡ್ಇನ್ ಜಾಬ್ ಲಿಸ್ಟಿಂಗ್ ಪ್ರಕಾರ ಸ್ಯಾಲರಿ ರೇಂಜ್ ವರ್ಷಕ್ಕೆ 3 ಲಕ್ಷದಿಂದ 6 ಲಕ್ಷ ರೂಪಾಯಿಗಳವರೆಗೆ ಇದೆ. ಈ ಜಾಬ್ಗೆ ಈಗಾಗಲೇ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಮುಂದಿನ ಸ್ಲೈಡ್ಸ್ನಲ್ಲಿ ಈ ಜಾಬ್ನಲ್ಲಿ ಮಾಡಬೇಕಾದ ಕೆಲಸಗಳು, ಬೇಕಾಗಿರುವ ಸ್ಕಿಲ್ಸ್, ಎಲಿಜಿಬಿಲಿಟಿ ಹಾಗೂ ಅಪ್ಲೈ ಮಾಡುವ ವಿಧಾನವನ್ನು ವಿವರವಾಗಿ ನೋಡೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈಗ ಈ ಜಾಬ್ನ ಇನ್ನಷ್ಟು ವಿವರಗಳನ್ನು ನೋಡೋಣ. ಈ ಹುದ್ದೆ ಎಂಟ್ರಿ ಲೆವೆಲ್ ರೋಲ್ ಆಗಿದ್ದು, ಮಿನಿಮಮ್ ಎಕ್ಸ್ಪೀರಿಯನ್ಸ್ 0 ಇಯರ್ಸ್ ಎಂದು ನೀಡಲಾಗಿದೆ. ಅಂದರೆ ಜಾಬ್ ಲಿಸ್ಟಿಂಗ್ನಲ್ಲಿ ಯಾವುದೇ ನಿರ್ದಿಷ್ಟ ಪ್ರಯರ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಅನ್ನು ಉಲ್ಲೇಖಿಸಿಲ್ಲ. ಜಾಬ್ ಲೊಕೇಶನ್ ಇಂಡಿಯಾ ಆಗಿದ್ದು, ಎಂಪ್ಲಾಯ್ಮೆಂಟ್ ಟೈಪ್ ಫುಲ್ ಟೈಮ್ ಆಗಿದೆ. ಇನ್ನೊಂದು ಮುಖ್ಯ ಮಾಹಿತಿಯೆಂದರೆ, ಹೈರಿಂಗ್ ಪ್ರಾಸೆಸ್ನ ಕೆಲವು ಭಾಗಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಟೂಲ್ಸ್ ಅನ್ನು ಬಳಸಬಹುದು ಎಂದು ಕಂಪನಿ ತಿಳಿಸಿದೆ. ಇದರಲ್ಲಿ ಅಪ್ಲಿಕೇಶನ್ಸ್ ರಿವ್ಯೂ ಮಾಡುವುದು, ರೆಸ್ಯೂಮ್ಸ್ ಅನಲೈಸ್ ಮಾಡುವುದು, ರೆಸ್ಪಾನ್ಸಸ್ ಅಸೆಸ್ ಮಾಡುವುದು ಹಾಗೂ ಅಪ್ಲಿಕೇಶನ್ ಮೆಟೀರಿಯಲ್ಸ್ನಲ್ಲಿ ಇರುವ ಕೆಲವು ಇನ್ಕನ್ಸಿಸ್ಟೆನ್ಸೀಸ್ ಅಥವಾ ವೆರಿಫಿಕೇಶನ್ ಸಿಗ್ನಲ್ಸ್ ಅನ್ನು ಗುರುತಿಸುವುದು ಸೇರಿದೆ. ಆದರೆ ಈ ಎಐ ಟೂಲ್ಸ್ಗಳು ರಿಕ್ರೂಟ್ಮೆಂಟ್ ಟೀಮ್ಗೆ ಸಹಾಯ ಮಾಡುವುದಷ್ಟೇ ಹೊರತು ಹ್ಯೂಮನ್ ಜಡ್ಜ್ಮೆಂಟ್ ಅನ್ನು ರಿಪ್ಲೇಸ್ ಮಾಡುವುದಿಲ್ಲ ಎಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಅಂತಿಮ ಹೈರಿಂಗ್ ಡಿಸಿಷನ್ ಅನ್ನು ಹ್ಯೂಮನ್ ರಿಕ್ರೂಟರ್ಸ್ ತೆಗೆದುಕೊಳ್ಳುತ್ತಾರೆ. ಅದರಂತೆ ಈ ಜಾಬ್ಗೆ ಅಪ್ಲೈ ಮಾಡುವ ಅಭ್ಯರ್ಥಿಗಳ ಅಪ್ಲಿಕೇಶನ್ಸ್ ಅನ್ನು ಹ್ಯೂಮನ್ ರಿವ್ಯೂ ಜೊತೆಗೆ ಎಐ ಅಸಿಸ್ಟೆಡ್ ಹೈರಿಂಗ್ ಪ್ರಾಸೆಸ್ ಮೂಲಕವೂ ಪರಿಶೀಲಿಸಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈಗ ಈ ಜಾಬ್ನಲ್ಲಿ ಮಾಡಬೇಕಾದ ಪ್ರಮುಖ ಕೆಲಸಗಳನ್ನು ನೋಡೋಣ. ಮೊದಲನೆಯದಾಗಿ, ನಿಮ್ಮ ರೀಜಿಯನಲ್ ಲ್ಯಾಂಗ್ವೇಜ್ನಲ್ಲಿ ಎಐ ಜನರೇಟ್ ಮಾಡಿದ ವಾಯ್ಸ್ ಔಟ್ಪುಟ್ಸ್ ಅನ್ನು ಕೇಳಿ ಪರಿಶೀಲಿಸಬೇಕು. ನಂತರ ಆ ಆಡಿಯೋಗೆ ಹೋಲಿಸಿ ಎಐ ಜನರೇಟ್ ಮಾಡಿದ ಟ್ರಾನ್ಸ್ಕ್ರಿಪ್ಷನ್ ಅಥವಾ ರೆಸ್ಪಾನ್ಸ್ ಸರಿಯಾಗಿದೆ ಎಂದು ರಿವ್ಯೂ ಮಾಡಬೇಕು. ಯಾವುದೇ ತಪ್ಪುಗಳು ಕಂಡುಬಂದರೆ ಅವುಗಳನ್ನು ಐಡೆಂಟಿಫೈ ಮಾಡಿ ಕರೆಕ್ಟ್ ಮಾಡಬೇಕು. ಇದರಲ್ಲಿ ಪ್ರೊನೌನ್ಸಿಯೇಷನ್, ಗ್ರಾಮರ್, ಮಿಸ್ಸಿಂಗ್ ವರ್ಡ್ಸ್ ಅಥವಾ ರಾಂಗ್ ಕಾಂಟೆಕ್ಸ್ಟ್ ಮುಂತಾದ ಎರರ್ಸ್ ಸೇರಿವೆ. ಕೊನೆಯದಾಗಿ, ನೀಡಿರುವ ಅನ್ನೋಟೇಷನ್ ಗೈಡ್ಲೈನ್ಸ್ ಅನ್ನು ಸರಿಯಾಗಿ ಫಾಲೋ ಮಾಡಿ ಎಲ್ಲಾ ಕೆಲಸಗಳಲ್ಲಿಯೂ ಕನ್ಸಿಸ್ಟೆಂಟ್ ಕ್ವಾಲಿಟಿ ಕಾಪಾಡಿಕೊಳ್ಳಬೇಕು. ಅಂದರೆ ನಿಮ್ಮ ರೀಜಿಯನಲ್ ಲ್ಯಾಂಗ್ವೇಜ್ನಲ್ಲಿ ಎಐ ವಾಯ್ಸ್ ಮತ್ತು ಅದರ ಟ್ರಾನ್ಸ್ಕ್ರಿಪ್ಷನ್ ಅಥವಾ ರೆಸ್ಪಾನ್ಸ್ ಅನ್ನು ಪರಿಶೀಲಿಸಿ ತಪ್ಪುಗಳನ್ನು ಗುರುತಿಸಿ ಸರಿಪಡಿಸುವುದು ಈ ರೋಲ್ನ ಮುಖ್ಯ ಕೆಲಸವಾಗಿದೆ. ಈಗ ಈ ಜಾಬ್ಗೆ ಕಂಪನಿ ಯಾವ ರೀತಿಯ ಅಭ್ಯರ್ಥಿಗಳನ್ನು ಹುಡುಕುತ್ತಿದೆ ಎಂದು ನೋಡೋಣ. ಮೊದಲನೆಯದಾಗಿ, ಅಭ್ಯರ್ಥಿಗಳು ಕನ್ನಡ, ತೆಲುಗು ಅಥವಾ ಮಲಯಾಳಂ ಭಾಷೆಗಳಲ್ಲಿ ನೇಟಿವ್ ಅಥವಾ ಫ್ಲೂಯೆಂಟ್ ಸ್ಪೀಕರ್ ಆಗಿರಬೇಕು. ಆ ಭಾಷೆಯಲ್ಲಿ ಉತ್ತಮ ರೀಡಿಂಗ್ ಮತ್ತು ರೈಟಿಂಗ್ ಸ್ಕಿಲ್ಸ್ ಹೊಂದಿರಬೇಕು. ಲ್ಯಾಪ್ಟಾಪ್ ಬಳಸಿ ಸ್ವತಂತ್ರವಾಗಿ ಕೆಲಸ ಮಾಡಲು ಕಂಫರ್ಟೇಬಲ್ ಆಗಿರಬೇಕು. ಈ ಕೆಲಸದಲ್ಲಿ ರೆಪಿಟೇಟಿವ್ ಟಾಸ್ಕ್ಸ್ ಇರಬಹುದಾದ್ದರಿಂದ ಅಭ್ಯರ್ಥಿಗಳು ಡಿಟೇಲ್ ಓರಿಯೆಂಟೆಡ್ ಆಗಿದ್ದು, ತಾಳ್ಮೆಯಿಂದ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಅದರ ಜೊತೆಗೆ ಕೆಲಸವನ್ನು ರಿಮೋಟ್ ಆಗಿ ನಿರ್ವಹಿಸಲು ರಿಲಿಯಬಲ್ ಇಂಟರ್ನೆಟ್ ಕನೆಕ್ಷನ್ ಕೂಡ ಅಗತ್ಯವಿದೆ. ಹೀಗಾಗಿ ಕನ್ನಡ, ತೆಲುಗು ಅಥವಾ ಮಲಯಾಳಂ ಭಾಷೆಗಳಲ್ಲಿ ಉತ್ತಮ ಹಿಡಿತವಿದ್ದು, ಲ್ಯಾಪ್ಟಾಪ್ನಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡಲು ಸಾಧ್ಯವಾಗುವ ಅಭ್ಯರ್ಥಿಗಳಿಗೆ ಈ ರೋಲ್ ಸೂಕ್ತವಾಗಿದೆ. ಈ ರೋಲ್ ಯಾಕೆ ಉತ್ತಮ ಅವಕಾಶವಾಗಿದೆ ಎಂದು ನೋಡೋಣ. ಮೊದಲನೆಯದಾಗಿ, ಇದು ಸಂಪೂರ್ಣ ರಿಮೋಟ್ ಜಾಬ್ ಆಗಿದ್ದು, ಫ್ಲೆಕ್ಸಿಬಲ್ ಹವರ್ಸ್ ಹೊಂದಿದೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ಪ್ರಯರ್ ಎಕ್ಸ್ಪೀರಿಯನ್ಸ್ ಅಗತ್ಯವಿಲ್ಲ ಮತ್ತು ಟ್ರೈನಿಂಗ್ ಕೂಡ ನೀಡಲಾಗುತ್ತದೆ ಎಂದು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ತಿಳಿಸಲಾಗಿದೆ. ಈ ಕೆಲಸದ ಮೂಲಕ ನಿಮ್ಮ ಭಾಷೆಗಾಗಿ ಎಐ ವಾಯ್ಸ್ ಮಾಡೆಲ್ಸ್ ನಿರ್ಮಾಣಕ್ಕೆ ನೇರವಾಗಿ ಕೊಡುಗೆ ನೀಡುವ ಅವಕಾಶ ಸಿಗುತ್ತದೆ. ಈ ರೋಲ್ಗೆ ಮಸ್ಟ್ ಹ್ಯಾವ್ ಸ್ಕಿಲ್ಸ್ ಆಗಿ ವಾಯ್ಸ್ ಮತ್ತು ಡಾಟಾ ಟ್ರಾನ್ಸ್ಕ್ರಿಪ್ಷನ್ ಅನ್ನು ಉಲ್ಲೇಖಿಸಲಾಗಿದೆ. ಗುಡ್ ಟು ಹ್ಯಾವ್ ಸ್ಕಿಲ್ಸ್ ಆಗಿ ಡಾಟಾ ಲೈಬಲಿಂಗ್, ಡಾಟಾ ಅನ್ನೋಟೇಷನ್ ಮತ್ತು ವಾಯ್ಸ್ ಡಾಟಾ ಬಗ್ಗೆ ಫ್ಯಾಮಿಲಿಯಾರಿಟಿ ಇದ್ದರೆ ಹೆಚ್ಚುವರಿ ಅನುಕೂಲವಾಗುತ್ತದೆ. ಹೀಗಾಗಿ ಕನ್ನಡ, ತೆಲುಗು ಅಥವಾ ಮಲಯಾಳಂ ಭಾಷೆಗಳಲ್ಲಿ ಉತ್ತಮ ಹಿಡಿತವಿರುವ ಮತ್ತು ಎಐ ಕ್ಷೇತ್ರದಲ್ಲಿ ಅನುಭವ ಪಡೆಯಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಗೆ ಇದು ಗಮನಿಸಬಹುದಾದ ರಿಮೋಟ್ ಅವಕಾಶವಾಗಿದೆ. ಇಂದಿನ ಅನ್ನೋಟೇಷನ್ ಅನಲಿಸ್ಟ್ ರಿಮೋಟ್ ಜಾಬ್ ಅಪ್ಡೇಟ್ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಜಾಬ್ನಲ್ಲಿ ಕನ್ನಡ, ತೆಲುಗು ಅಥವಾ ಮಲಯಾಳಂ ಭಾಷೆಗಳಲ್ಲಿ ನೇಟಿವ್ ಅಥವಾ ಫ್ಲೂಯೆಂಟ್ ಸ್ಪೀಕರ್ಸ್ಗೆ ಅವಕಾಶವಿದ್ದು, ಪ್ರಯರ್ ಎಕ್ಸ್ಪೀರಿಯನ್ಸ್ ಅಗತ್ಯವಿಲ್ಲ ಮತ್ತು ಟ್ರೈನಿಂಗ್ ನೀಡಲಾಗುತ್ತದೆ ಎಂದು ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ತಿಳಿಸಲಾಗಿದೆ. ಆಸಕ್ತಿ ಇರುವ ಅಭ್ಯರ್ಥಿಗಳು ಅಪ್ಲೈ ಮಾಡುವ ಮೊದಲು ಸಂಪೂರ್ಣ ಜಾಬ್ ಡಿಸ್ಕ್ರಿಪ್ಷನ್ ಅನ್ನು ಓದಿ ನಿಮ್ಮ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮತ್ತು ಇತರ ರಿಕ್ವೈರ್ಮೆಂಟ್ಸ್ ಈ ರೋಲ್ಗೆ ಹೊಂದಿಕೆಯಾಗುತ್ತವೆ ಎಂದು ಪರಿಶೀಲಿಸಿ ನಂತರ ಅಪ್ಲೈ ಮಾಡಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ಇಂತಹ ಹೊಸ ರಿಮೋಟ್ ಮತ್ತು ಎಐ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ಜಾಬ್ ಗುರು ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ಹೊಸ ಜಾಬ್ ಅಪ್ಡೇಟ್ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.